ಈ ಸದ್ಗುರು ಶಿವಾನಂದ ಸ್ವಾಮೀಜಿ ಆರಂಭದಲ್ಲಿ ಉಚಿತ ಚಿಕಿತ್ಸೆ ಅಂತಾನೆ, ಆ ಬಳಿಕ ಲಕ್ಷ ಲಕ್ಷ ಪೀಕ್ತಾನೆ. ಇವನು ಲಕ್ಷ ಪೀಕ್ಕೊಂಡು ಏನಾದರೂ ಗುಣಪಡಿಸ್ತಾನ ರೋಗವನ್ನು? ಅದೂ ಇಲ್ಲ. ಇವನಿಂದ ರೋಗಕ್ಕೆ ಮದ್ದು ಪಡೆದ ಅದೆಷ್ಟೋ ಮಂದಿ ರೋಗ ಉಲ್ಬಣಗೊಂಡು ನೋವನ್ನು ಅನುಭವಿಸಿದ್ದಾರೆ. ಅಷ್ಟೇ ಅಲ್ಲ, ಕೆಲವರು ಸಾವನ್ನು ಅಪ್ಪಿದ್ದಾರೆ. ಆ ನೊಂದವರ ನೋವಿನ ಕತೆ ಈ ರೀತಿ ಇದೆ ನೋಡಿ. ಪುತ್ರ ಶೋಕ ನಿರಂತರ ಅಂತ ನನ್ನ ಮಗನಿಗೆ ಗೊತ್ತಾ? ಮಗನಕ ಅವನು ಮನಸ್ಸಿನಾಗಿ ಹುಟ್ಟಿ ನಾನು ಸ್ವಾಮೀಜಿ ಅಂತ ಕಾಯು ಬಟ್ಟೆ ಕಟ್ಕೊಂಡ್ಬಿಟ್ಟು ಮಗ ಎಲ್ಲಾರನ್ನೂ ಹಾಳು ಮಾಡ್ತಾ ಇದ್ದಾನೆ. ಅಂಥವ್ರನ್ನ ನಂಬಿ ಜನೆಲ್ಲ ಅವನ ಹತ್ರನೇ ಓದ್ತಾ ಇದ್ದಾರೆ. ನಮ್ಮ ಹುಡುಗನ ಹತ್ರ ಒಂದು 3 ಲಕ್ಷ ಕೆಲವು ಖರ್ಚು ಮಾಡಿಸೋ ಪ್ರಾಣನೂ ತೆಗೆದಿದ್ದಾನೆ. ಸರಿ ಇಲ್ಲ ಸ್ವಾಮೀಜಿಗಳಿಗೂ. ಸುಮ್ಮನೆ ದುಡ್ಡು ಮಾಡೋಕ್ಕೋಸ್ಕರ ಯಾವುದೋ ಒಂದು ಬೆಟ್ಟದ ಮೇಲೆ ಖಾದಿ ಬಟ್ಟೆ ಹಾಕ್ಕೊಂಡು ದುಡ್ಡು ಕಿತ್ತೊಳ್ಕೊಳ್ಳೋಸ್ಕರ ಮಾಡಿರೋ ಇದು ಗ್ರೂಪ್ ಅಷ್ಟೇ. ಇದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಜನಕ್ಕೆ ತೊಂದರೆ, ದುಡ್ಡು ಕಳ್ಕೊತಾರೆ ಅಷ್ಟೇ. ಅಲ್ಲಿ ಹೋದರೆ ಯಾವುದೇ ಕಾಯಿಲೆನೂ ಅಲ್ಲಿ ವಾಸಿ ಆಗಲ್ಲ. ಇವರು ಈ ರೀತಿ ಆಕ್ರೋಶಿತರಾಗಿ ಬೈಯುತ್ತಿರೋದು ಯಾರಿಗೆ ಗೊತ್ತಾ? ಇದೇ ಸದ್ಗುರು ಶಿವಯೋಗಿ ಸ್ವಾಮಿಗೆ. ಈತ ಕೊಟ್ಟ ಚಿಕಿತ್ಸೆಯಿಂದ ಬೆಂಗಳೂರಿನ ಹೊಸಕೆರೆಹಳ್ಳಿಯ ವಿಜಿಕುಮಾರ್ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಕ್ಯಾನ್ಸರ್ ರೋಗ ಗುಣಪಡಿಸ್ತೀನಿ ಅಂತ ಭರವಸೆ ಕೊಟ್ಟ ಸ್ವಾಮಿ ರೋಗ ಗುಣಪಡಿಸೋ ಬದಲು ರೋಗ ಉಲ್ಬಣಗೊಳ್ಳುವಂತೆ ಮಾಡಿ ಪ್ರಾಣಕ್ಕೆ ಕಂಟಕವಾದ. ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇತ್ತು. ಅದನ್ನು ನಂಬಿಕೊಂಡು ಕಿಮೋಥೆರಪಿ ನಿಲ್ಲಿಸಿ ಇವರು ರಾಜಗಿರಿ ಬೆಟ್ಟಕ್ಕೆ ಹೋದರು. ದುಡ್ಡನ್ನೆಲ್ಲ ಸೆಟ್ ಮಾಡಿಕೊಂಡು ರಾಜಗಿರಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕೆಲವು ಏನೋ ನಾಟಿ ಔಷಧಿ ಅಂತೆ ಅದೇನೋ ಬೇರುಗಳು ರುಬ್ಬು ಕೊಡೋದು ಅದೆಲ್ಲ ಮಾಡಿದ್ದಾರೆ. ಅದೆಲ್ಲ ತೊಗೊಂಡಿದ್ದಾರೆ. ತೊಗೊಂಡಾದ್ಮೇಲೆ ಏನು ಮಾಡಿದ್ದಾರೆ, ಒಂದು ತಿಂಗಳು 2 ತಿಂಗಳು ಒಂದು ಸ್ವಲ್ಪ ದುಡ್ಡೆಲ್ಲ ಖರ್ಚಾದಮೇಲೆ ನೀವು ಹೋಗಿ ಸಿಟಿ ಸ್ಕ್ಯಾನ್ ಮಾಡಿಸಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅವರು ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದು ಸಿಟಿ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ಯಾವುದೇ ಕಾಯಿಲೆ ಸ್ವಲ್ಪನೂ ವಾಸಿಯಾಗಿಲ್ಲ, ಇದ್ದಿದ್ದ ಕಾಯಿಲೆ ದ್ವಿಗುಣ ಆಗಿದೆ ಅಂತ ಹೇಳಿದ್ದಾರೆ. ಆಗ ಅವರು ಮನಸ್ಸಿಗೆ ತುಂಬ ನೊಂದ್ಕೊಂಡ್ಬಿಟ್ಟು ಕಿಮೋಥೆರಪಿ ಸಹ ನಿಲ್ಲಿಸ್ಬಿಟ್ರು. ಅಷ್ಟೇ ಅಲ್ಲ, ಈತ ಇವರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಬೇರೆ ಮಾಡಿದ್ದಾನೆ. ಸಾಲದ ಶೂಲಕ್ಕೆ ಸಿಲುಕಿದ ಈ ಕುಟುಂಬ ಈಗ ಕಂಗಾಲಾಗಿದೆ. ಖರ್ಚು ಅಲ್ಲಿ ಒಂದು 2 ಲಕ್ಷ ರೂಪಾಯಿ ಮೇಲೆ 2.5 ಲಕ್ಷ 3 ಲಕ್ಷ ಹತ್ರ. ಫಸ್ಟ್ ದಿನ ಹೋಗಿದಾಗ ಪ್ರಿಯನ್ನು ಟಿ ವಿನಾಗ ತೋರಿಸೋದು. ಅಲ್ಲಿ ಹೋದ್ಮೇಲೆ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ ಅಂತ ಹುಡುಗರನ್ನೆಲ್ಲ ಪ್ರಾಣ ತೆಗಿಯೋಕ್ಕೆ ಶುರು ಮಾಡ್ತಾವನೆ. ಗರಿಕೆ ಗಂಜಲ ಕುಡಿಸಿ ಪ್ರಾಣ ತೆಗೆದ. ಇನ್ನು ಬೆಂಗಳೂರಿನ ರಾಜಶೇಖರ ರೆಡ್ಡಿಯವರಿಗೆ ರಾಜಗಿರಿ ಸ್ವಾಮಿ ಯಾವ ರೀತಿ ಮೋಸ ಮಾಡಿದ ಅಂತ ನೀವೇ ಕೇಳಿ. ಅದೇ ನಮ್ಮ ಟಿವಿ ಇಲ್ಲಿ ಹೇಳಿದ್ದು, ಇದರಲ್ಲಿ ತೋರಿಸಿದ್ದು. ಇದನ್ನ ನೋಡ್ಕೊಂಡು ನಾವು ಹೋಗಿದ್ದು. ಅಲ್ಲಿ ನಡೆಯೋದೆಲ್ಲ ಸುಳ್ಳು, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಮೊದಲೊಬ್ಬರಿಗೆ ಮಾಡಿದ್ವಿ, ಇವ್ರಿಗೆ ಎಲ್ಲ ಕ್ಯೂರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಅದು ಯಾರಿಗೂ ಇಲ್ಲ, ಏನಿಲ್ಲ. ಅವ್ನು ಟ್ರಾನ್ಸ್ಪ್ಲಾಂಟ್ ಆಗಿಲ್ಲ, ಕಿಡ್ನಿ ಫೇಲ್ಯೂರ್, ಫಸ್ಟ್ ಕ್ಲಾಸ್ ಆಗಿದೆ ಹುಡುಗ. ಸುಮ್ಮನೆ ಇದರಲ್ಲಿ ಹೇಳಿರೋದು ಅವರು. ಆರಂಭದಲ್ಲಿ ಈ ಸ್ವಾಮಿ ರೋಗಿಗಳಿಗೆ ದನದ ಗಂಜಲ, ಗರಿಕೆ ಹುಲ್ಲು, ಹಾಗಲಕಾಯಿಯ ಗಿಡದ ರಸ ಮುಂತಾದವುಗಳನ್ನ ಕುಡಿಸುತ್ತಿದ್ದನಂತೆ. ಹಸು ಗಂಜಲ ಮತ್ತು ಗರಿಕೆ ಹುಲ್ಲು ತಂದುಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಆ ರಸ ಕೊಡ್ತಾರೆ. ಅದಾದಮೇಲೆ ಅರ್ಧವರೆಗೆ ಎಲೆಯಲ್ಲಿ ಬಂದು ಪಚ್ಚಕರ್ಪೂರ ಒಂದು ಲವಂಗ ಹಾಕ್ಬಿಟ್ಟು ಕೊಡ್ತಾರೆ. ಇದು ಫಸ್ಟ್ ಒಂದು ದಿನದ್ದು ಬೆಳಗ್ಗಿಂದು ಟ್ರೀಟ್ಮೆಂಟ್ದು. ಸಾಯಂಕಾಲ ಸೇಮ್ ಇದೇ ಥರನೇ ಕೊಡ್ತಾರೆ 2 ಹೊತ್ತು. ಇನ್ನು ಇವರ ಬಳಿಯೂ ಲಕ್ಷಾಂತರ ರೂಪಾಯಿ ಬೇಡಿಕೆ ಇಟ್ಟಿದ್ದನಂತೆ. 1 ಲಕ್ಷ 1.5 ಲಕ್ಷ ಇಷ್ಟು ದುಡ್ಡು ಖರ್ಚಾಗುತ್ತೆ, ನನಗಿಷ್ಟು ಕೊಡಿ ಅಂತ ಕೇಳಿದ್ರು. ಲಕ್ಷಗೆ ಸ್ಟಾರ್ಟಿಂಗಲ್ಲಿ ಏನು ಅಷ್ಟೊಂದು ದುಡ್ಡು ಕೇಳ್ತಾಯಿಲ್ಲ, ಆಮೇಲೆ ಲಕ್ಷಗಟ್ಟಲೆ ಕೇಳಕ್ಕೆ ಹೇಳಿದ್ರು. ಇವರ ಜೊತೆ ಇದ್ದ 20 ಮಂದಿಯ ತಂಡದಲ್ಲಿ ಯಾರಿಗೂ ರೋಗ ಗುಣವಾಗಲಿಲ್ಲವಂತೆ. ಬದಲಾಗಿ ಎಲ್ಲರಿಗೂ ರೋಗ ಹೆಚ್ಚಾಗಿ ಇಬ್ಬರು ಪ್ರಾಣವನ್ನೇ ಕಳೆದುಕೊಂಡ್ರಂತೆ. ಬೂಸ ಬಿಟ್ಟು ಮೋಸ ಮಾಡ್ತಾನೆ. ಬೆಂಗಳೂರಿನ ವೆಂಕಟೇಶ್ ಅವರದ್ದು ಇನ್ನೊಂದು ಕತೆ. ಕಿಡ್ನಿ ವೈಫಲ್ಯದ ನಿವಾರಣೆಗಾಗಿ ಹೋದವರು ಬದುಕಿ ಬಂದಿದ್ದೇ ಹೆಚ್ಚಂತೆ. ಒಂದು ಚೂರು ಗುಣ ಆಗಲಿಲ್ಲ, ಅದರಿಂದ ತೊಂದರೆನೇ ಆಗಿದೆ ಹೊರತು ಏನು ಗುಣ ಅಂತೂ ಆಗಲಿಲ್ಲ. ಅಲ್ಲಿದ್ದರೆ ಇದ್ದು ಬೇರೆಯವರೆಲ್ಲ ಸಾಯ್ತಾರೆ ಅಂತ ಹೇಳ್ಬಿಟ್ಟು ನಾವು ವಾಪಸ್. ಇದು ಒಬ್ಬ ಇಬ್ಬರ ಕಥೆಯಲ್ಲ. ಈತನ ಬಳಿ ಬಂದ ಪ್ರತಿ ರೋಗಿ ನೊಂದು ಬೆಂದು ಹಣ ಕಳೆದುಕೊಂಡು ವಾಪಸ್ ಆಗ್ತಿದ್ದಾನೆ. ಇನ್ನು ಮುಂದೆ ಆದ್ರೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಅಂತೆ ಕಂತೆ ಪ್ರಚಾರಗಳಿಗೆ ಮರಳಾಗೋ ಮುನ್ನ ಒಮ್ಮೆ ವೈಜ್ಞಾನಿಕವಾಗಿ ಯೋಚಿಸಿ. ಹೀಗೂ ಉಂಟಾ ಅಂತ ಒಮ್ಮೆ ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಿ.
ನೋಡಿದ್ರ ಸ್ನೇಹಿತರೆ, ನಿಮ್ಮನ್ನ ಮೂರ್ಖರನ್ನಾಗಿಸಲು ಎಂಥೆಂಥ ಢೋಂಗಿ ಬಾಬಾಗಳು ಹುಟ್ಕೊಂಡಿದ್ದಾರೆ ಅಂತ. ಒಂದು ವೇಳೆ ಇವನು ನಿಜವಾಗ್ಲೂ ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರ ಆಗಿದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡುವ ಒಂದಿಷ್ಟು ಸುಳಿವಾದರೂ ಈತನಿಗೆ ಗೊತ್ತಾಗಿರ್ಬೇಕಿತ್ತಲ್ಲ. ಆದರೆ ಈತ ಕ್ಯಾನ್ಸರ್, ಕಿಡ್ನಿ ರೋಗವನ್ನು ನಿಜವಾಗ್ಲೂ ಗುಣಪಡಿಸ್ತಾನೆ ಅಂತಾದರೆ ಈ ಸರ್ಕಾರ ಈತನನ್ನು ವಿಶ್ವವಿದ್ಯಾಲಯ ಅಂತ ಕರೆಸಬಹುದಿತ್ತು. ಆದರೆ ಇವೆಲ್ಲವೂ ಬೋಗಸ್. ನಿಮ್ಮ ವೀಕ್ನೆಸ್ಸನ್ನು ಬಳಸ್ಕೊಂಡು ಇವರು ಹಣ ಮಾಡ್ಕೊಳ್ತಿದ್ದಾರೆ. ಇಂಥ ಢೋಂಗಿ ಬಾಬಾಗಳ ಬಗ್ಗೆ ಎಚ್ಚರದಿಂದಿರಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ, ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.